ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅಪರಾಧಿ. ಕೊಲೆಗಾರ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ಹುಬ್ಬಳ್ಳಿಯಲ್ಲಿ ಮೃತ ಯೋಗೇಶ್ ಗೌಡ ಸೋದರಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ತಮ್ಮನಿಗೆ ಅನ್ಯಾಯ ಆಗಿದೆ, ದೇವರಿದಾನೆ ನ್ಯಾಯ ಸಿಕ್ಕಿದೆ. ಅಧಿಕಾರ ಹಣಬಲದಿಂದ ಏನೂ ಆಗಲ್ಲ ಅನ್ನೋದು ಗೊತ್ತಾಗಿದೆ. ಯೋಗೇಶ್ ಗೌಡ ಸೋದರಿ ಅಕ್ಕ ಮಹಾದೇವಿ ಜಗದೀಶ್ವರಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ತಮ್ಮಗೆ ನಮ್ಗೆ ನ್ಯಾಯ ಸಿಕ್ಕದಂತ ಹೇಳ್ತಾರೆ. ಈ ಕೇಸಿಗೆ ನಮ್ಮ ತಾಯಿ ಅಪೀಲ್ ಮಾಡಿದ್ಲು. ನಮ್ಮ ತಾಯಿ ಇದಾದ್ಮೇಲೆ ನಮ್ಮ ಅಣ್ಣಾರು ಮಾಡ್ಕೊಂಡ್ರು. ನಮಗೆ ಗುರುರಾಜಿ ಬಸವರಾಜ್ ಕೊರವರು ಆಮೇಲೆ CBI ಸರ್ ಎಲ್ಲರೂ ಸಪೋರ್ಟ್ ಮಾಡಿದ ನಮ್ಮ ಕೇಸ್ ಸ್ಟ್ಯಾಂಡ್ ಆಗೈತಿ. ನಮ್ಮ ತಮ್ಮಗೆ ಅವಾಗ ಸಿಗಬೇಕಾಗಿತ್ತು. ನಮ್ಮ ತಮ್ಮ ಮೋಸ ಅನ್ಯಾಯ ಆಗಿದ್ದಕ್ಕೆ ಅದಕ್ಕೆ ಕಾನೂನು ಇದೆ, ಎಲ್ಲ ಇದೆ. ಮಾಡಿದ ಅಪರಾಧಿ, ನಾನು ಅಪರಾಧಿ ಮಾಡಿಲ್ಲ ಅಂತೇಳಿ ಅವ್ನು ಹೇಳಿದ್ರು. ಅವ ಇಷ್ಟೆಲ್ಲ ಅವ್ನು ಅಧಿಕಾರಿ ಇದ್ದಿದ್ದಕ್ಕೆ ಅವನ್ನೆಲ್ಲ ಮುಚ್ಕೊಂಡೋಗಿತ್ತಂತ ಅವ್ನು ತಿಳಿದಿದ್ದ. ಅದಕ್ಕೆ ದೇವರು ಇದ್ದಾನೆ. ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದ್ದಕ್ಕೆ ನಾವು ಖುಷಿ ಪಡ್ತೇವೆ. ಅವಾಗ ಜೀವಾವಧಿ ಶಿಕ್ಷೆ ಆಗಲಿ ಅಂತ ನಾವು ಕೇಳ್ಕೊತೇವೆ. ಅಂದಾಗ ನಮ್ಮ ಮನೆಗೆ ಎಲ್ಲರಿಗೆ ನಮಗೆ ಶಾಂತಿ ಸಿಕ್ಕೈತಿ. ಈಗ ಅದೇ ನಮ್ಮ ತಮ್ಮನ ಅವಾಗ ಬಿಟ್ಟಿದ್ರೆ ಈಗ ಏನು ಬಸವರಾಜ ಮುತ್ತಿಗೆ ಅದಲ್ಲ, ಅವಾಗ ನಮ್ಮ ತಮ್ಮ ಇದ್ದಾಗ ಒಂದು ಸ್ವಲ್ಪ ನಮ್ಗೆ ಕ್ಲೂ ಕೊಟ್ಟಿದ್ರೆ ನಮ್ಮ ತಮ್ಮನ ಜೀವ ಬದುಕ್ತಿತ್ತು. ನಮ್ಮ ತಮ್ಮ ಮಕ್ಕಳು ಎಲ್ಲರೂ ನೆಮ್ಮದಿಯಿಂದ ಇರ್ತಿದ್ರು. ಆ ಉದ್ದೇಶಕ್ಕಾಗಿ ಅದನ್ನು ಈಗ ಮಾಡೋ ಬದಲಿ ಅವಾಗ ಮಾಡಿದ್ರೆ ನಮ್ಮ ಕುಟುಂಬಕ್ಕೆ ಒಂದಿಟ್ಟು ಇದಾಕತ್ತ ಅಷ್ಟೇ ಇದು ಮಾಡೋದು. ಅದು ಈಗ ಮಿಂಚಿಲ್ಲ. ಇಷ್ಟು ವರ್ಷ ಖರ್ಚಿದ ನಮ್ಮಂತೆ ಆಗೈತಿ. ಭಾಳ ಖುಷಿ ಆಗೈತಿ. ಮತ್ತು ನ್ಯಾಯಾಲಯ ನಮಗೆ ತೀರ್ಪು ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದ. ಮತ್ತು ಬಸಣ್ಣ ಇಬ್ಬರು ಬಸಣ್ಣಗಳಿಗೆ ನಮಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. CBI ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮಗೆ ನ್ಯಾಯ ಕೊಡಿಸಿದ್ದಕ್ಕೆ. ನಿಮಗೂ ಕೂಡ ಧನ್ಯವಾದಗಳು. ಶಿಕ್ಷೆ ಪ್ರಕಟ ಆಗಿಂದ ನಾವು ಮಾತಾಡ್ತೀವಿ. ಇನ್ನೂ ಭಾಳ ಮಾತಾಡೋದೈತಿ. ಆದ್ರೆ ಇದಕ್ಕೆ ನಾನು ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ಸರ್ಗಳಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.